ಸ್ನೇಹಿತರೆ, ಎಲ್ಲ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಮತ್ತು ಗಂಟೆ ಹೊಡೆಯೋದಲ್ಲಿ ಒಂದು ಸಂಪ್ರದಾಯ. ನಾವು ಗಂಟೆ ಹೊಡಿತೀವಿ. ಯಾಕೆ ಗಂಟೆ ಹೊಡಿಬೇಕು ನಮ್ಗೆ ಗೊತ್ತಿಲ್ಲ. ಕೆಲವೊಂದು ಸಲ ನಾವು ಚಿಕ್ಕವ್ರದಾಗ ಕೇಳಿದಾಗ ದೇವ್ರಿಗೆ ಎಚ್ಚರ ಮಾಡೋಕ್ಕೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅದೇ ಅದು ಓಂ 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 ಅಂತ ಕೇಳಿಸ್ತಾ ಇರೋದ ಪ್ರತಿಧ್ವನಿಯಲ್ಲಿ. ಪ್ರತಿಧ್ವನಿಯಲ್ಲಿ ಓಂ 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 ಅಂತ ಕೇಳಿ ಓಮಲ್ಲೇ ಲೈವ್ ಆಗೋದು. ಓಕೆ. ಘಂಟಾವಾದನ ಅನ್ನೋದು ದೇವತಾ ಶಕ್ತಿಗಳು ಒಳಗೆ ಬರುವಂತೆ ಮಾಡುತ್ತೆ, ರಾಕ್ಷಸಿ ಶಕ್ತಿಗಳು ಹೊರಗೆ ಹೋಗುವಂತೆ ಮಾಡುತ್ತೆ ಅಂತ. ಅದನ್ನೇ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ಹೋಗುತ್ತೆ ಅಂತ. ಸರಿಯಾದ ಗಂಟೆಗಳಿಂದ ಸತ್ಫಲಗಳು ಉಂಟು. ಮುಕ್ಕಾದ, ಒಡೆದು ಹೋದ, ನಾದ ಬರದ ಗಂಟೆಗಳಿಂದ ದುಷ್ಫಲಗಳು ಉಂಟು. ಪಂಚಲೋಹ ಅಂದರೆ ಬೇಸಿಕಲಿ ಯಾವುದೆಲ್ಲ ಇರ್ತವೆ ಸರ್? ತಾಮ್ರ, ತವರ, ಹಿತ್ತಾಳೆ, ಅಲ್ಪ ಪ್ರಮಾಣದ ಬೆಳ್ಳಿ ಮತ್ತು ಚಿನ್ನ. ನನಗೆ ಈಗ ಗೊತ್ತಾಯ್ತು ಯಾಕೆ ನಮ್ಮ ಜನ ಬಿಟ್ಟಿದ್ದಾರೆ ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಸಂವಾದ ವಿಶೇಷಗಳಲ್ಲಿ ವಿಶೇಷ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ನಾನು ಅಂದ್ಕೊಂಡಿರಲಿಲ್ಲ ನಾವು ಈ ಥರ ವಿಚಾರದ ಬಗ್ಗೆ ಮಾತಾಡ್ಬೋದು ಅಂಥೇಳಿ. ಆ ವಿಚಾರ ಏನು ಅಂದರೆ ಸ್ನೇಹಿತರೆ, ಎಲ್ಲ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಮತ್ತು ಗಂಟೆ ಹೊಡೆಯೋದಲ್ಲಿ ಒಂದು ಸಂಪ್ರದಾಯ. ನಾವು ಗಂಟೆ ಹೊಡಿತೀವಿ. ಯಾಕೆ ಗಂಟೆ ಹೊಡಿಬೇಕು ನಮ್ಗೆ ಗೊತ್ತಿಲ್ಲ. ಕೆಲವೊಂದು ಸಲ ನಾವು ಚಿಕ್ಕವ್ರದಾಗ ಕೇಳಿದಾಗ ದೇವ್ರಿಗೆ ಎಚ್ಚರ ಮಾಡೋಕ್ಕೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು, ಸುಮ್ಮನೆ ತಮಾಷೆಗೆ, ಅಥವಾ ನಾವು ಎಚ್ಚರ ಹಾಕೋ ಗೊತ್ತಿಲ್ಲ. ಬಟ್ ಗಂಟೆ ಅಂತೂ ದೇವಸ್ಥಾನಗಳಲ್ಲಿ ಇರುತ್ತೆ. ಇವತ್ತು ಈ ಗಂಟೆಗಳ ಹಿನ್ನೆಲೆಯನ್ನು ತಿಳಿಸಿಕೊಡಲು ಮತ್ತು ಗಂಟೆಗಳು ನಿಜವಾಗ್ಲೂ ಹೇಗಿರಬೇಕು ಅನ್ನೋದನ್ನು ಒಂದು ಡೆಮಾನ್ಸ್ಟ್ರೇಷನ್ ಮೂಲಕ, ಒಂದು ಪ್ರಾಡಕ್ಟ್ ಮೂಲಕ ತೋರಿಸಿಕೊಡಲು ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅವರೇ ವಾದಿರಾಜ ಪ್ರಸನ್ನ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಇದ್ರ ಜೊತೆಗೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಇದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ನಮಸ್ತೆ. ನಮಸ್ತೆ. ಸೊ ಸರ್ ಇದ್ದರೆ ನಮಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ, ಹಿನ್ನೆಲೆ ಸಿಗುತ್ತೆ. ಹೀಗಾಗಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ವಾದಿರಾಜ್ ಪ್ರಸನ್ನ ಅವರಿಗೆ ಕೇಳೋದಾದರೆ, ಸರ್, ಗಂಟೆಗಳು ಅಂದರೆ ನಾನು ಹೇಳಿದ ಹಾಗೆ ದೇವಸ್ಥಾನಗಳು ಗಂಟೆ ಹೊಡಿತೀವಿ ಅಷ್ಟೇ. ಅದು ಬಿಟ್ಟರೆ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಗಂಟೆ ಹೊಡೆಯೋದು. ಜಾಗಟೆ, ಇದಕ್ಕೆ ಜಾಗಟೆ ಅಂತಾರಲ್ವ, ಈ ಜಾಗಟೆ ಇದು ಒಂದು ಸಣ್ಣ ಒಂದು ಏನು ಹೇಳಿ ಜನರಲ್ ನಾಲೆಜ್ ನಮಗೆ. ಆಮೇಲೆ ಇನ್ನೊಂದು ಹೇಳಬೇಕು, ಮುಂಚೆ ಅವರು ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿದ್ದರು, ಆಂಟ್ರಪ್ರನರ್ ಆಗಿದ್ದರು. ಬಟ್ 2 ವರ್ಷಗಳಿಂದ ಅವರು ಅದನ್ನು ಬಿಟ್ಟು ಈ ಗಂಟೆಗಳ ಬಗ್ಗೆ ಅಧ್ಯಯನ ಮಾಡಿ ಗಂಟೆಗಳನ್ನ ನಿಜವಾದ ಅವುಗಳು ಹೇಗಿರಬೇಕು ಹಾಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದು ಈ ಗಂಟೆಗಳು ಪಂಚಲೋಹದಿಂದ ಮಾಡಿರಬೇಕು. ಓಕೆ. ಪಂಚಲೋಹದಿಂದ ಮಾಡಿದ್ರೆ ನಿಜವಾಗ್ಲೂ ಪ್ರಣವನಾದ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಶಬ್ದ ಬರುತ್ತಷ್ಟೆ. ಪ್ರಣವನಾದ ಅಂದರೆ ಓಂಕಾರ ಬರಬೇಕು. ಓಂಕಾರ ಅಂದರೆ ಮೂಲ ಧ್ವನಿನೂ ಓಂಕಾರ ಬರಬೇಕು. ಓಕೆ. ಅದರ ತರಂಗಗಳು, ಪ್ರತಿಧ್ವನಿಗಳು ಕೂಡ ಓಂಕಾರ ಬರಬೇಕು. ಆ ಓಂಕಾರ ಬರ್ತಾ 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 ಓಂಕಾರದಲ್ಲೇ ಲಯವಾಗಬೇಕು. ಓಕೆ. ಇದು ಭಾರತೀಯ ಮಹರ್ಷಿಗಳ ಒಂದು ಒಳನೋಟ. ಇದು ಅವ್ರು ಹೇಗೆ ತಂದ್ರಪ್ಪ ಅಂತಂದರೆ, ಅವರು ಫಸ್ಟು ಅವರ ಇಡೀ ಜೀವನನೇ ತಪಸ್ಸೆಯಲ್ಲಿ ಇಟ್ಕೊಂಡು ಅವರು ತಮ್ಮೊಳಗಡೆಯೇ ಕೇಳ್ತಾ ಇದ್ದಂತಹ ಅನಾಹತನಾದನ ಅವರು ಈ ರೀತಿ ಆಹತನಾದದಲ್ಲಿ ತರೋದಕ್ಕೆ ಪ್ರಯತ್ನಪಟ್ಟು ಈ ಪ್ರಣವನಾದ ಹೋಲುವಂತಹ ಗಂಟೆಗಳನ್ನ ಪಂಚಲೋಹದಿಂದ ಮಾಡಿದ್ರೆ ಆಗತ್ತೆ ಅಂತ ಅವರು ತಂದಿದ್ರು. ಅದರ ಒಂದು ಹಿನ್ನೆಲೆಯಲ್ಲಿ ಪ್ರಣವನಾದ ಅಂದ್ರೆ ಏನು ಸರ್? ಆ್ಯಕ್ಚುಲಿ ಪ್ರಣವನಾದ ಅಂದರೆ ಓಂಕಾರ ಧ್ವನಿ ಮತ್ತು ಓಂಕಾರ ಧ್ವನಿಯೇ ಪ್ರತಿಧ್ವನಿ ಆಗಬೇಕು. ಹಾಗಿದ್ದರೆ ಮಾತ್ರ ಅದನ್ನು ಪ್ರಣವನಾದ ಅಂತಾರೆ. ಓಕೆ ಓಕೆ ಓಕೆ. ಪ್ರಣವನಾದದಿಂದ ಪ್ರಾರಂಭವಾಗಿ ಪ್ರಣವನಾದದಲ್ಲೇ ಲಯವಾದರೆ, ಅಂದರೆ ಓಂಕಾರದಲ್ಲಿ ಶುರುವಾಗಿ ಓಂಕಾರದಲ್ಲೇ ಲಯವಾಗಬೇಕು. ಅದನ್ನು ಪ್ರಣವನಾದ ಗಂಟೆಗಳು ಅಂತಾರೆ. ಓಕೆ. ಇದನ್ನು ಮಹರ್ಷಿಗಳು ಯಾವ್ಯಾವ ರೀತಿ ತಂದರು ಅಂದರೆ, ಮುಖ್ಯವಾಗಿ 3 ಭಾಗದಲ್ಲಿ ತಂದರು. ಒಂದು ಗಂಟೆ, ಇನ್ನೊಂದು ಇವತ್ತು ಜಾಂಗಟೆ ಅಥವಾ ಜಾಗಟೆ ಅಂತಾರೆ, ಅವೆರಡು ತಪ್ಪು ಪದ ಬಳಕೆ. ಜಯಗಂಟೆ ಅಂತ ಮಹರ್ಷಿಗಳು ತಂದಿದ್ದು. ನಂತರ ಆಮೇಲೆ ಶಂಖ. ಈ 3ರಲ್ಲೂ ಪ್ರಣವನಾದ ಹೊರಹೊಮ್ಮಕ್ಕೆ ಶ್ರೇಷ್ಠವಾಗಿ ಉಪಯೋಗಿಸಿ ಅದನ್ನು ಕಂಡುಹಿಡಿದು ಒಳಗೆ ಬರ್ತಾ ಇರೋಂಥ ಅನಾಹತನಾದಕ್ಕೂ ಮತ್ತು ಹೊರಗಡೆ ಬರ್ತಾ ಇರತಕ್ಕಂಥ ಅನಾಹತನಾದಕ್ಕೂ ಹೋಲಿಸಿ ಇದು ಪೂಜೆಗೆ ಯೋಗ್ಯ, ಧ್ಯಾನಕ್ಕೆ ಯೋಗ್ಯ, ಏಕಾಗ್ರತೆಗೆ ಯೋಗ್ಯ ಅಂಥೇಳಿ ಅವರು ಇಂತಿಷ್ಟು ವಿಷಯಗಳನ್ನ ಪ್ರಣವನಾದದ ಬಗ್ಗೆ ಅವರು ಈ ಗಂಟೆ ಮೂಲಕ ತರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ಅದನ್ನು ನಾನು ಸುಮಾರು ಒಂದು 2 ವರ್ಷದಿಂದ ಅನ್ವೇಷಣೆ ಮಾಡಿ ಇವತ್ತು ಅದು ನಮ್ಮ ಇತ್ತೀಚಿನ ದಿನಗಳಲ್ಲಿ ಯಾರು ಇದರ ಬಗ್ಗೆ ನಾಡಿಶಾಸ್ತ್ರ ಇದನ್ನು ಹೆಂಗೆ ಕಂಡುಹಿಡಿಯೋದು, ಇದು ಪ್ರಣವನಾದನೆ ಅಂತ ಹೆಂಗೆ ಕಂಡುಹಿಡಿಯೋದು, ಇದು ಕಂಡುಹಿಡಿಯೋಕ್ಕೆ 3 ವಿಧಾನಗಳಿದೆ. ಒಂದು, ಅನಾಹತನಾದ ಕೇಳಿದವರು ಹೇಳಬೇಕು ಇದು ಕರೆಕ್ಟಾಗಿದೆ ಅಂತ. ಇಲ್ಲ ಅಂದರೆ ಒಂದು ನಾಡಿ ವಿಜ್ಞಾನ ಅಂತಿದೆ. ಆ ನಾಡಿ ವಿಜ್ಞಾನದ ಮೂಲಕ ಕಂಡುಹಿಡಿದ್ರೆ ಇದು ಪ್ರಣವನಾದ ಬರ್ತಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದು ಬಿಟ್ಟು ಇನ್ನೊಂದು ರೀತಿ ಅಂದರೆ ವೈಜ್ಞಾನಿಕವಾಗಿ ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟ್ ಮತ್ತು ಸ್ಪೆಕ್ಟ್ರಮ್ ಪ್ಯಾಟ್ರನ್ ಟೆಸ್ಟ್ ಅಂತ. ಇದನ್ನು ಮಾಡಿದಾಗ ಇದು ಪ್ರಣವನಾದ ಅನ್ನೋದು ನಮಗೆ ರುಜುವಾತಾಗತ್ತೆ. ಇದು ಇಷ್ಟು ಎಲ್ಲ ವಿಷಯಗಳು ಭಾರತೀಯ ಮಹರ್ಷಿಗಳು ಅಂತರ್ನಾದವನ್ನು ಕೇಳಿ ಹೊರಗಡೆ ತಂದಿರುವಂತಹ ವಿಷಯಗಳು. ಈಗ ನಾವು ವೈಜ್ಞಾನಿಕವಾಗೂ ನಾವು ಇದನ್ನು ಪ್ರಣವನಾದಕ್ಕೆ ಹೋಲ್ತಾ ಇದೆ ಅಂತ ರುಜುವಾತು ಮಾಡ್ಬೋದು. ಈಗ ನಾನು ಇನ್ನೊಂದಷ್ಟು ವಿಚಾರ ಈ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಇವ್ರಿಗೆ ಮತ್ತು ಸಂಪತ್ ಸರ್ಗೆ, ಸರ್ ಇದು ಈಗ ಪ್ರಣವನಾದ ಅಂದ್ರೆ ಏನು ಅಂತ ನೀವು ಹೇಳಿದ್ರಿ, ಬಟ್ ನಮಗೆ ಈ ಕೇಳಿಸ್ಬೋದಾ ಪ್ರಣವನಾದ ಅಂದರೆ? ಖಂಡಿತ ನನ್ಗೆ ಗೊತ್ತಿಲ್ಲ, ನನಗೆ ಗೊತ್ತಾಗುತ್ತೋ ಇಲ್ಲೋ ಅಂತ ಹೇಳಿ, ಬಟ್ ಜನರಿಗೆ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಕೇಳಿಸುತ್ತೆ. ಓಂಕಾರ ಕೇಳಿಸುತ್ತಾ? ಹೌದಾ? ಮೂಲಧ್ವನಿ ಮತ್ತು ಪ್ರಹರಧ್ವನಿ ಅಥವಾ ಮೂಲಧ್ವನಿ ಪ್ರತಿಧ್ವನಿ ಅದು ಪ್ರಣವನಾದನ್ನೇ ಕೇಳುತ್ತೆ. ಅದು ನಾನೀಗ ಒಂದು ಸರ್ತಿ ಗಂಟಾ ವಾದನ ಮಾಡಿ ತೋರಿಸ್ತೀನಿ, ನಿಮಗೇನು ಅನಿಸುತ್ತೆ ಅದನ್ನು ಹೇಳ್ಬೋದು. ಓಕೆ, ಪ್ರತಿಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಅದೊಂದೇನೋ ಅದ್ರಲ್ಲಿ ಅದೇ ಅದು ಓಂ 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 ಅಂತ ಕೇಳಿಸ್ತಾ ಇರೋದು ಪ್ರತಿಧ್ವನಿಯಲ್ಲಿ. ಪ್ರತಿಧ್ವನಿಯಲ್ಲಿ ಓಂ 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 ಅಂತ ಕೇಳಿ ಓಮಲ್ಲೇ ಲೈವ್ ಆಗೋದು. ಓಕೆ, ಹಂಗೆ ಕಡಿಮೆ ಆಗ್ತಾ 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 ಓಮಲ್ಲಿ ನಿಂತೋಯ್ತು. ಇನ್ನೊಂದ್ಸಲ ತೋರಿಸಿ ಸರ್. ವೆರಿ ಬ್ಯೂಟಿಫುಲ್. ಆಮೇಲೆ ಇಷ್ಟು ಸುದೀರ್ಘವಾಗಿ ಪ್ರತಿಧ್ವನಿ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ. ನಮ್ಮ ಕಿವಿ ಸಾಮರ್ಥ್ಯಕ್ಕೆ ನಿಲ್ತಾ ಇದೆ, ಅದು ಇನ್ನೂ ಇದೆ ಅನುರಣನ. ಇದರಲ್ಲಿ ಇನ್ನೊಂದು ಹೇಳಕ್ಕೆ ಬಂದೆ, ಎಷ್ಟು ಸರ್ತಿ ಪ್ರತಿಧ್ವನಿ ಬರ್ತಾ ಇದೆ ಅಂದರೆ, ಈಗ ಮೈಕ್ ಮೂಲಕ ಕೇಳ್ತಾ ಇರೋರಿಗೆ ಎಷ್ಟು ಬರ್ತಾ ಇದೆಯೋ ಗೊತ್ತಿಲ್ಲ. ಇದನ್ನು ಪ್ರಾಕ್ಟಿಕಲಾಗಿ ಕೈಲಿ ಹಿಡ್ಕೊಂಡು ಕೇಳಿದ್ರೆ 38ರಿಂದ 40 ಸರ್ತಿ ಒಂದು ಸರ್ತಿ ವಾದನ ಮಾಡಿದ್ರೆ ಬರುತ್ತೆ. ಅದು ಅಲ್ಲಿಗೆ ನಿಂತೋಯ್ತು ಅಂತಲ್ಲ, ನಮ್ಮ ಕಿವಿ ಕೇಳ್ತಾ ಇರೋದು ಅಷ್ಟಕ್ಕೆ. 10 ಡೆಸಿಮಲ್ಗಿಂತ ಏನನ್ನ ಕಡಿಮೆ ಆದರೆ ನಮಗೆ ಕೇಳಲ್ಲ. ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ, ಇದು ಇನ್ನೂ ಬರ್ತಾ ಇದೆಯಾ ನಾದಾನಕ್ಕೆ, ಗಂಟೆ ಎಲ್ಲ ವಾದನ ಮಾಡಿ ನಮ್ಮ ಸೌಂಡ್ ಕಿವಿ ಕೇಳೋದು ನಿಂತ ಮೇಲೂ ಸುಮ್ಮನೆ ಗಂಟೆ ಹಿಡ್ಕೊಂಡ್ರೆ ಅದು ವೈಬ್ರೇಷನ್ ಗೊತ್ತಾಗತ್ತೆ. ಅಂದರೆ ನಮಗೆ ಸ್ಪರ್ಶಕ್ಕೆ ಗೊತ್ತಾಗತ್ತೆ. ಸ್ಪರ್ಶಕ್ಕೂ ಅಷ್ಟೇ 5 ಡೆಸಿಮಲ್ಗಿಂತ ಕಡಿಮೆ ಕಂಡುಹಿಡಿಯೋಕ್ಕಾಗಲ್ಲ. ಅಂದರೆ ಇದೇನಂತಂದರೆ ಪ್ರಣವನಾದಲ್ಲೇ ಲಯವಾಗ್ತಾ ಇದೆ ಅನ್ನೋದು ತೋರಿಸ್ತಾ ಇದೆ. ನಮ್ಮ ಕಣ್ಣಿಗೂ ಮತ್ತು ನಮ್ಮ ಸ್ಪರ್ಶಕ್ಕೂ ನಮ್ಮ ಕಿವಿಗೂ ಮೀರಿದ್ದಿದ್ದು ಅಂತ. ಆ ಥರ ಮಹರ್ಷಿಗಳ ಅಂತರ್ದರ್ಶನದ ನೋಟ ಇದೆ ಈ ಒಂದು ಗಂಟೆನಲ್ಲಿ ಅಂತ. ವೆರಿ ನೈಸ್ ಸರ್. ಸೊ ಇನ್ನು ಈ ಜಯಗಂಟೆ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ನಮ್ಮ ಜಾಗಟೆ ಅನ್ನೋದೇ ನಾವು ಸರಿಯಾದ ಶಬ್ದ ಅನ್ಕೊಂಡ್ಬಿಟ್ಟಿದ್ದೀವಿ. ಫಸ್ಟ್ ಟೈಮ್ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಪದ ಬಳಕೆ ಹಾಗೆ ಕಾಲಕ್ರಮೇಣ ಅದು ವ್ಯತ್ಯಾಸ ಬಂದಿದೆ. ಈಗ ಬೆಂದಕಾಳೂರು ಹೋಗಿ ಬೆಂಗಳೂರು ಆಗಿದೆ, ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಬ್ಯಾಂಗ್ಳೂರು ಅಂತ ಆಗಿತ್ತು, ಈಗ ತಿರ್ಗಾ ಬೆಂಗಳೂರು ಅಂತಲೇ ಮಾಡಿದ್ದಾರೆ. ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಮಹರ್ಷಿಗಳ ನೋಟ ಏನಿತ್ತಂದರೆ ಇದಕ್ಕೆ ಜಯಗಂಟೆ ಅಂತ ತಂದಿದ್ದು. ಅದು ಗಂಟೆ, ಇದು ಜಯಗಂಟೆ. ಈಗ ಇದರಲ್ಲಿ ಗಂಟೆಗೂ ಮತ್ತು ಜಯಗಂಟೆಗೂ ಮೂಲ ವ್ಯತ್ಯಾಸ ಏನಂತಂದರೆ, ಗಂಟೆಯ ಆಕೃತಿ ಮತ್ತು ಗಂಟೆಯ ರಚನೆಯಲ್ಲಿ ಧ್ವನಿ ಮತ್ತು ಪ್ರತಿಧ್ವನಿ ಬರುತ್ತೆ. ಅಂದರೆ ಗುಂಪು ಗುಂಪಾಗಿ ಓಂ 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 ಅಂತ ಬರುತ್ತೆ. ಜಯಗಂಟೆ ರಚನೆ ಮತ್ತು ಆಕೃತಿನಲ್ಲಿ ಆ ರೀತಿ ಬರಲ್ಲ. ಒಂದು ಸರ್ತಿ ವಾದನ ಮಾಡಲಿ, 10 ಸರ್ತಿ ವಾದನ ಮಾಡಲಿ, ವಾದನ ಮಾಡಿದ ಮೇಲೆ ಅದು ಒಂದೇ ರೀತಿಯಾಗಿ ಓಂ ಅಂತ ಲಯವಾಗುತ್ತೆ. ಓಕೆ, ಎಷ್ಟು ಸಲ ನೀವು ಅದನ್ನ ವಾದನ ಮಾಡಿದ್ರು ಅದು ನಿಮಗೆ ಒಂದೇ ಒಂದು ಸರ್ತಿ ತಾಟನ ಮಾಡಿದ್ರು, ಹಲವು ಬಾರಿ ತಾಟನ ಮಾಡಿದ್ರು ಮೂಲಧ್ವನಿ ಬರ್ತಾ ಇರುತ್ತೆ. ಆದರೆ ಅದರ ಪ್ರತಿಧ್ವನಿ ಬರುತ್ತಲ್ಲ, ಅದು ಒಂದೇ ಧ್ವನಿ ಓಂ ಅಂತ ಬರುತ್ತೆ. ಓಕೆ, ಇದು ಕೂಡ ಮ್ಯಾನುಫ್ಯಾಕ್ಚರ್ ನೀವೇ ಮಾಡ್ತೀರಾ? ಓಕೆ ಓಕೆ ಓಕೆ.
ಇದು ಕೂಡ ಪಂಚಲೋಹ. ಹೌದು ಹೌದು ಹೌದು. ಪಂಚಲೋಹ ಆದ್ರಿಂದನೇ ಧ್ವನಿ ಮತ್ತು ಪ್ರತಿಧ್ವನಿ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಈಗ ನಾವೇನು ನೋಡ್ತಾ ಇದ್ದೀವಿ ಈಗ ಅಂಗಡಿಗಳಲ್ಲಿ ಸಿಗೋದು ಗಂಟೆ ಆಕೃತಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ನಾದದಲ್ಲಿ ಲೊಟ 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 ಅಂತಿರುತ್ತೆ. ಅದು ಯಾವುವು ಪ್ರಣವನಾದವನ್ನು ಹೋಲುತ್ತೆ ಅಂತ ಹೇಳೋದು ಕಷ್ಟ. ನಾನು ಕಂಡಂಗೆ ಹಲವಾರು ಅಂಗಡಿಗಳಲ್ಲಿ ನೋಡಿದ್ದೀನಿ, ಅವರು ಮಾಡೋದು ಹಿತ್ತಾಳೆನಲ್ಲಿ ಮಾಡ್ತಾರೆ. ಹಿತ್ತಾಳೆನಲ್ಲಿ ಧ್ವನಿ ಮತ್ತು ಮೂಲಧ್ವನಿ ಮತ್ತು ಪ್ರತಿಧ್ವನಿಗಳು ಇಷ್ಟು ಬರಲ್ಲ. ಕಂಚಲ್ಲಿ ಕೆಲವು ಕಡೆ ಸಿಕ್ಕುತ್ತೆ, ಆದರೆ ಕಂಚಿನಲ್ಲಿ ಈ ಥರ ಗುಂಪು ಗುಂಪಾಗಿ ಬರುತ್ತಾ, ಇಷ್ಟು ಇದೆಯಾ ಅಂತ ನಾನು ಕಂಡಿಲ್ಲ. ಪಂಚಲೋಹದಲ್ಲಿ ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಇದೇ ನಮ್ಮ ಅನ್ವೇಷಣೆ. ಮತ್ತು ಈ ಗಂಟೆನಲ್ಲಿ ನಾವು ಈ ಮೇಲ್ಗಡೆ ಆಕೃತಿನ ಒಂದು 5 ಆಕೃತಿಗಳಾಗಿ ಮಾಡಿದ್ವಿ. ಒಂದು ಶಂಖಚಕ್ರ, ಓಕೆ, ಮತ್ತು ಇನ್ನೊಂದು ಪ್ರಣವ ಜ್ಯೋತಿ. ಅಂದರೆ ಯೋಗಿಗೆ ತನ್ನ ಹೃದಯಾಂತರಂಗದಲ್ಲಿ ಅಥವಾ ಸಹಸ್ರಾರದಲ್ಲಿ ಜ್ಯೋತಿ ರೂಪವಾಗಿ ಬೆಳಕಿನ ರೂಪದಲ್ಲಿ ಕಾಣುತ್ತೆ, ಅಥವಾ ಅಕ್ಷರ ರೂಪದಲ್ಲಿ ಪ್ರಣವ ಕಾಣುತ್ತೆ, ಅಥವಾ ಎರಡೂ ಕಾಣಬಹುದು. ಆ ರೀತಿಯಾದ ಒಂದು ಮೂಲ ಉದ್ದೇಶ ಇಟ್ಕೊಂಡು ಜ್ಯೋತಿ ರೂಪದಲ್ಲಿ ಪ್ರಣವನಾದ ಓಕೆ, ಮೇಲ್ಚಿಹ್ನೆ, ಮತ್ತು ಆಂಜನೇಯರು, ಮತ್ತು ಗರುಡ ಆಂಜನೇಯರು, ಮತ್ತು ಬ್ರಹ್ಮಾಂಡ ಗೋಲ ಮತ್ತು ನಂದೀಶ್ವರ. ಬ್ರಹ್ಮಾಂಡ ಗೋಲ ಅಂದರೆ ಫುಲ್ ರೌಂಡಾಗಿರುತ್ತೆ, ಅದು ತುಂಬ ಕಡಿಮೆ ಜನ ತಗೊಳ್ಳೋದು. ಸಾಧಕರು ಸಿದ್ಧರು ಮಾತ್ರ ನನ್ನ ಹತ್ರ ಕೇಳಿ ತಗೋತಾರೆ. ಇನ್ನು ಮಿಕ್ಕಿದ್ದು ಈ 5 ಇದೆಯಲ್ಲ, ಶಂಖಚಕ್ರ, ಪ್ರಣವ ಜ್ಯೋತಿ, ಗರುಡಾಂಜನೇಯರು, ಆಂಜನೇಯರು, ನಂದೀಶ್ವರ, ಇದು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸುವಂಥದ್ದು. ಇದರಲ್ಲಿ ಈ ಅನ್ವೇಷಣೆಯಲ್ಲಿ ಮುಂದುವರೆದು ಇದು 1 kg ತೂಕದ್ದು, ಇದರಲ್ಲಿ 1.5 kg ಮತ್ತು 2 kgಗಳಲ್ಲೂ ಮಾಡ್ತಾಯಿದ್ದೀವಿ. ಮತ್ತು ತೂಗು ಗಂಟೆಗಳು 10 kg ಮತ್ತು 12 kgನಲ್ಲಿ ಅರ್ಧ ತಾಟನ ಮಾಡಿದ್ರೆ 60ರಿಂದ 65 ಸರ್ತಿ ಮಿನಿಮಮ್ ಬರುತ್ತೆ. ಅದರಲ್ಲೂ 25 kgದು ಅರ್ಧ ತಾಟನ ಮಾಡಿದ್ರೆ 108ಕ್ಕೂ ಹೆಚ್ಚು ಬಾರಿ ಪ್ರಣವನಾದ ಓಂ 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 ಅಂತ ಬರುತ್ತೆ. ಇದು ನಮ್ಮ ಒಂದು ಈ ಪಂಚಲೋಹದ ಗಂಟೆಯ ವಿಶೇಷ. ವೆರಿ ನೈಸ್. ಭಾಳ ಖುಷಿ ಆಯ್ತು ಸರ್ ಇದೆಲ್ಲ ಕೇಳಿ, ಯಾಕಂದರೆ ಇದ್ರ ಬಗ್ಗೆ ನಮ್ಗೆ ಭಾಳ ಕಡಿಮೆ ಗೊತ್ತಿರೋದು. ಬಟ್ ದೇವಸ್ಥಾನಕ್ಕೆ ಹೋದಾಗ, ಹಳೆಯ ದೇವಸ್ಥಾನಗಳಿಗೆ ಹೋದಾಗ ನಾವು ಈ ಥರ ನಾವು ಮಾಡಿದಾಗ ಅದು ಒಂದು ಏನು ಸೌಂಡ್ ಬರುತ್ತೆ, ಅದು ಏನೋ ಖುಷಿ ಕೊಡುತ್ತೆ, ಅಷ್ಟು ಮಾತ್ರ ಗೊತ್ತಾಗುತ್ತೆ. ಅದು ಕಿವಿಗೂ ಹಿತ ಅನಿಸುತ್ತೆ, ಮನಸ್ಸಿಗೂ ಹಿತ ಅನಿಸುತ್ತೆ. ಅಷ್ಟು ಜೋರಾಗಿ ಶಬ್ದ ಬಂದರೂ ಕೂಡ ನಿಮಗೆ ಎಲ್ಲೂ ಕಿರಿಕಿರಿ ಅನಿಸಲ್ಲ. ಅದು ಏನೋ ಅದು ಏನೋ ಒಂದು ಏನೇ ಆ ಸೌಂಡು ಮತ್ತು ನಮ್ಮ ಮಧ್ಯೆ ಏನೋ ಒಂದು ಸಿಂಕ್ ಆಗುತ್ತೆ ಅಂತ ಅನಿಸುತ್ತೆ. ಅದು ಹೊರಗಡೆ ಸೌಂಡ್ ಅನಿಸಲ್ಲ. ಈಗ ಆ ಥರ ಅಲ್ವಾ? ಒಬ್ಬ ಕಾಮನ್ ವ್ಯಕ್ತಿಯಾಗಿ ಹೇಳ್ತಾ ಇರೋದು ಭಾಳ ಚೆನ್ನಾಗಿದೆ. ಇದು ಇನ್ನೂ ಒಂದಷ್ಟು ಪ್ರಶ್ನೆಗಳು ನಾನು ನಮ್ಮ ವಾದಿರಾಜ್ ಅವ್ರ ಬಗ್ಗೆ ಕೇಳ್ತೀನಿ, ಅವ್ರು ಯಾಕೆ ಇದನ್ನೆಲ್ಲ ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸಂಪತ್ ಸರ್ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಒಂದು ಈ ಥರ ಗಂಟೆಗಳ ಈ ಒಂದು ಲೋಕದ ಬಗ್ಗೆ, ಇದ್ರ ಮಹತ್ವದ ಬಗ್ಗೆ, ಜಾಗಟೆ ಮಹತ್ವದ ಬಗ್ಗೆ? ಅದೇ ಈ ವಾದಿರಾಜರು ಇಲ್ಲಿ ಮಾಡಿರೋದು ಏನು ಅಂತ ಅಂದರೆ, ನಮ್ಮ ಪ್ರಾಚೀನವಾದ ಕ್ರಮದಲ್ಲಿ ಯಾವ ಘಂಟೆ ಮತ್ತು ಜಾಗಟೆ ಇತ್ತು, ಜಯ ಘಂಟೆ ಇತ್ತು, ಅದನ್ನು ಅವರು ಮತ್ತೊಂದು ಸಲ ತಂದಿದ್ದಾರೆ. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಆರಂಭದಲ್ಲಿ ಅದನ್ನು ಯಾಕೆ ತಂದರು, ಅದರ ಉದ್ದೇಶ ಏನು ಅನ್ನೋದು ಹೋಗಿ ಅದನ್ನು ಅನುಕರಣೆ ಮಾಡ್ತಾ ಹೋಗ್ಬಿಡ್ತೀವಿ. ಅನುಕರಣೆ ಮಾಡ್ತಾ ಹೋದಾಗ ಆಕಾರ ಹಾಗೆ ಇರುತ್ತೆ, ಇನ್ನೇನೋ ಆಗುತ್ತೆ. ನಮಗೇನು ಅನಿಸ್ಬಿಟ್ಟಿದೆ, ಈ ಥರದ್ದೊಂದು ಆಕಾರದ ಜಾಗಟೆನೋ ಗಂಟೆನೋ ಬೇಕು, ಆದರೆ ಇದೊಂದು ಶಬ್ದ ಬರಬೇಕು, ಇಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಅಷ್ಟಕ್ಕಾಗಿ ತಂದಿಲ್ಲ, ಅದನ್ನು ಡಬ್ಬಿ ಬಡಿದ್ರೂ ಬರುತ್ತೆ ಆ ಶಬ್ದ, ಏನು ಬೇಕಿದ್ರೂ ಬಡಿಬೋದು. ಇವತ್ತು ದೇವಸ್ಥಾನಗಳಲ್ಲಿ ಅದಕ್ಕೊಂದು ಇದೇ ಬಂದ್ಬಿಟ್ಟಿದೆಯಲ್ಲ, ವಿದ್ಯುತ್ ಚಾಲಿತ ಡಣ 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 ಅಂತ ಬಂದ್ಬಿಡುತ್ತೆ. ಪೂಜೆ ಮಾಡಬೇಕಾದ್ರೆ ವಿದ್ಯುತ್ ಚಾಲಿತವಾಗಿ ಹಿಂಗಾಗೋದು ಅಂದರೆ ಏನು ಎಲ್ಲಿಗೆ ನಿಂತಿದೆ ಅದು ಅಂದರೆ, ಪೂಜೆ ಮಾಡುವಾಗ ಆರತಿ ಮಾಡುವಾಗ ಶಬ್ದ ಮಾಡಬೇಕು ಅನ್ನೋ ಥರಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟಿದೆ. ಕಿವಿ ಕರ್ಕಶವಾಗಿರುತ್ತೆ ಅದು. ಆದರೆ ಗಂಟೆಗಳನ್ನು ತಂದ ಉದ್ದೇಶ ಏನು ಅಂತಂದರೆ, ಅದು ಅಧ್ಯಾತ್ಮದ ಹಿನ್ನೆಲೆಯಲ್ಲೇ ಭಾರತದ ಎಲ್ಲ ಆಚರಣೆಗಳು ಬಂದಿರೋದು. ಇದು ಕೇವಲ ಮತೀಯವಾಗಿ ಬಂದಿಲ್ಲ, ಅದರ ಹಿಂದೆ ಅಧ್ಯಾತ್ಮವೇ ಇರೋದು. ಈಗ ಒಂದು ಅನಾಹತನಾದ ಅನ್ನೋದು ಸೃಷ್ಟಿಯಲ್ಲಿ ನಿರಂತರವಾಗಿ ಕೇಳಿಸ್ತಾ ಇರುತ್ತೆ ಅಂತ ಯೋಗಿಗಳು ಹೇಳ್ತಾರೆ. ನಾದ ಅಂದರೆ ಶಬ್ದದ ಇದು, ಅದು ಆ ಶಬ್ದ ಇದೆಯಲ್ಲ ಅಥವಾ ನಾದ ಇದೆಯಲ್ಲ, ಅದರಲ್ಲಿ 2, ಒಂದು ಅನಾಹತ, ಇನ್ನೊಂದು ಆಹತ ಅಂತ 2. ನಮಗೆ ಗೊತ್ತಿದೆ, ಶಬ್ದ ಬರುವಾಗ 2 ವಸ್ತುಗಳು ಒಂದಕ್ಕೊಂದು ತಾಗಿದ್ರೆ ಶಬ್ದ ಬರುತ್ತೆ. ಘಟ್ಟನ ಆಗಬೇಕು, ಹೀಗೆ ಸೇರಬೇಕದು ಅಂತ, ಅಥವಾ ಗಾಳಿ ಇದಾಗಬೇಕು, ಆ ಥರ ಒಂದು ಸೇರದಾಗ ಬರುತ್ತೆ ಅಂತ. ಯಾವುದೂ ಸೇರದ ಒಂದು ಶಬ್ದ ಅಂತಿದೆ, ಅದನ್ನು ಅನಾಹತ ಅಂತ ಕರೀತಾರೆ. ಆಹತ ಅಂದರೆ ಹೊಡ್ಕೊಳ್ಬೇಕು ಅಂತ ಅರ್ಥ. ಅನಾಹತ ಅಂತ ಒಂದು ನಾದ ನಿರಂತರವಾಗಿ ಕೇಳ್ತಾ ಇರುತ್ತೆ ಸೃಷ್ಟಿಯಲ್ಲಿ. ನಮಗೆ ಕೇಳಿಸಲ್ವಲ್ಲ ಅಂದರೆ, ಒಂದು ಕಾಲದಲ್ಲಿ ಕೇಳಿಸ್ತಾ ಇತ್ತು, ಈಗ ಕೇಳಿಸ್ತಾ ಇಲ್ಲ. ರೇಡಿಯೋ ಟ್ಯೂನ್ ಮಾಡಿದ ಹಾಗೆ ಅದು.
ಅಥವಾ ಟಿ ವಿನೂ ನಾವು ಚಾನಲ್ ಚೇಂಜ್ ಮಾಡ್ತೀವಲ್ಲ, ಈ ರೇಡಿಯೋ ಟ್ಯೂನ್ ಮಾಡಿದಾಗ ಎಲ್ಲಿಂದ ಬಂತು ಶಬ್ದ ಅಂತ ಅಂದರೆ, ಶಬ್ದ ಇತ್ತು ಆಕಾಶದಲ್ಲಿ, ಟ್ಯೂನ್ ಮಾಡಿದಾಗ ಕೇಳಿಸ್ತು ಅಂತ ಬರುತ್ತೆ ನಮಗೆ ಅಲ್ವಾ. ಈ ಶಬ್ದವನ್ನು ರೇಡಿಯೋದಲ್ಲಿ ಇದಕ್ಕೆ ಹೋದಾಗ ಎಲ್ಲಿಂದ ಬರ್ತಾ ಇದೆ ಅಂದರೆ ನಮ್ಮನೆ ಆಕಾಶದಲ್ಲೂ ಅದೇ ಶಬ್ದ ಇದೆ, ಅಂದರೆ ನಮ್ಮ ಸುತ್ತನೂ ಇದೆ ಅದು. ಹಾಗೆ ಟ್ಯೂನ್ ಮಾಡಿದಾಗ ಅನಾಹತನಾದ ಕೇಳಿಸುತ್ತೆ. ಆ ಟ್ಯೂನಿಂಗ್ ಏನದು ಅಂತ ಅಂದರೆ ಒಳಗಡೆ ಸಮಾಧಿಯ ಮಟ್ಟಕ್ಕೆ ಏರೋದು. ಅಂದರೆ ಮನಸ್ಸನ್ನು ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು, ಒಂದು ಕಂಡೀಷನ್ನಿಗೆ ತೆಗೆದುಕೊಂಡು ಹೋದಾಗ ಈಗ ಕೇಳುವ ಶಬ್ದಗಳಲ್ಲದ ಒಂದು ಶಬ್ದ ಕೇಳಿಸುತ್ತೆ, ಇಲ್ಲ ಅಂದರೆ ಅದು ಕೇಳಿಸೋಲ್ಲ ಅಂತ. ಆದರೆ ಅದು ಕೇಳಿಸೋದು ಅನ್ನೋದು ಸುಲಭ ಅಲ್ಲ. ಮನಸ್ಸನ್ನು ಆ ಸ್ಥಿತಿಗೆ ತೊಗೊಂಡೋಗೋದು, ಕಂಡೀಷನ್ನಿಗೆ ತೊಗೊಂಡೋಗೋದು, ಸಮಾಧಿಗೆ ಏರೋದು ಅನ್ನೋದು ಸುಲಭ ಆಗಲ್ಲ ಅದು. ಹಾಗಾಗಿ ಏನು ಮಾಡಿದ್ರು ನಮ್ಮ ಮಹರ್ಷಿಗಳು ಅಂದರೆ ಅದಕ್ಕೆ ಹೊರಗಡೆ ಒಂದಿಷ್ಟು ಸಾಧನಗಳನ್ನು ತಂದುಕೊಟ್ರು. ಈಗ ಉದಾಹರಣೆಗೆ ಮನಸ್ಸು ಶಾಂತವಾಗಬೇಕು ಅಂತ ಅಂದಾಗ ನಾವೇನೋ ಒಂದಿಷ್ಟು ಹುಡ್ಕೋತೀವಿ. ಉದಾಹರಣೆ ಸಿಟ್ಟು ಬಂದಾಗ ಒಂದು ಲೋಟ ತಣ್ಣಗಿರೋ ನೀರು ಕುಡಿದ್ಬಿಟ್ರೆ ಮನಸ್ಸು ಕೂಲ್ ಆಗತ್ತೆ ಅಂತೆಲ್ಲ ಹೇಳ್ತೀವಲ್ಲ. ಹೀಗೆ ಮನಸ್ಸನ್ನು ಆ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಅವರು ತಂದುಕೊಂಡ ಸಾಧನಗಳಲ್ಲಿ ಇದೂ ಒಂದು. ಅದೇನು ಅಂತಂದರೆ ಆ ಕೇಳಿಸ್ತಾ ಇರೋ ಅನಾಹತನಾದ ಅಂತ ಏನು ಹೇಳ್ತೀವಿ ಅದು ಓಂಕಾರ. ಅದು ಅಂದರೆ ಓಂ ಅಂತ ಹೇಳ್ತೀವಲ್ಲ, ಅದೇ ಕೇಳಿಸ್ತಾ ಇದೆ ಸೃಷ್ಟಿಯಲ್ಲಿ. ಓಂ ಓಂ ಅಂತ ಕೇಳಿಸ್ತಾ ಇದೆ. ಯಾವುದೂ ಗದ್ದಲ ಇಲ್ಲದೆ ಒಂದು ಸಮುದ್ರದ ದಡದಲ್ಲಿ ಹೋಗಿ ಕುಳಿತುಕೊಂಡ್ರೆ, ತೆರೆ ಬರ್ತಾ ಇರುವ ಸಮುದ್ರ ದಡದಲ್ಲಿ ಹೋಗಿ ಕೂತ್ಕೊಂಡ್ರೆ, ಹೊರಗಡೆ ಎಲ್ಲೂ ಶಬ್ದ ಇಲ್ಲದೇ ಇದ್ದರೆ ಅಲ್ಲೂ ಓಂಕಾರ ಕೇಳಿಸತ್ತೆ. ಹೌದಾ? ಹೌದು, ಸಮುದ್ರದಲ್ಲೂ ಓಂಕಾರ ಕೇಳಿಸತ್ತೆ. ಸಮುದ್ರದ ಹೊರಗೆ ಕೂತ್ರೆ ಒಳಗೆ ಹೋಗ್ಬೇಕಂತೇನಲ್ಲ, ಹೊರಗೆ ಕೂತ್ರು ಬೇರೆ ಗದ್ದಲ ಇಲ್ಲದೆ ಇರೋ ತರಹದಲ್ಲಿ ಗಂಭೀರವಾದ ಆ ಶಬ್ದ ಕೇಳಿಸತ್ತೆ. ಅದು ಸೃಷ್ಟಿಯಲ್ಲಿ ಇದೆ ಅಂತ. ಅದು ಇದಕ್ಕೆ ನಾನು ಒಂದು ಸೇರಿಸ್ತೀನಿ. ಈ ಶಂಖನ, ಯಾವುದೇ ಶಂಖ, ಬಲಮುರಿ ಎಡೆಮುಡಿ ಶಂಖನ ಕಿವಿಗೆ ಇಟ್ಕೊಂಡ್ರೆ ಸಮುದ್ರದ ಅಲೆಗಳ ಥರ ಕೇಳುತ್ತೆ. ಇದು ಸೃಷ್ಟಿನಲ್ಲಿ ಇದೆ. ಸಮುದ್ರ ನಮ್ಮ ಮುಂದೆ ಇಲ್ಲ, ನಾವು ಇಲ್ಲಿ ಕೂತಿದ್ದೀವಿ. ಶಂಖ ಕಿವಿಲಿ ಇಟ್ಕೊಂಡ್ರೆ ಸಮುದ್ರದ ವೇವ್ ಸೌಂಡು ಕೇಳುತ್ತೆ. ಹಾಗಾಗಿ ಏನು ಮಾಡಿದ್ರು, ಆ ಓಂಕಾರ ನಾದ ಅನ್ನೋದು ಕೇಳಬೇಕು. ಕೇಳಿದಾಗ ಎರಡದು ಆ ಥರ ಓಂಕಾರ ನಾದ ಕೇಳಿದಾಗ ಸಮಾಧಿಗೆ ಏರ್ಸತ್ತೆ ಮನಸ್ಸನ್ನು. ಅದಕ್ಕಾಗಿ ಏನು ಮಾಡಿದ್ರು, ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ತೂಗು ಗಂಟೆಗಳಿರಲಿ, ಪೂಜಿಸುವಾಗ ಗಂಟೆಗಳಿರಲಿ, ಅಲ್ಲೆಲ್ಲ ಇದರ ಬಳಕೆಯನ್ನು ತರುವಾಗ ಅವರು ಇದರಲ್ಲಿ ಓಂಕಾರ ಬರುವಂತೆ ಲೋಹಗಳ ಸಂಯೋಜನೆ ಮಾಡ್ತಾಯಿದ್ರು. ಈಗ ಶಬ್ದ ಏನು ತರಿಸ್ಬೋದು, ಆದರೆ ಓಂಕಾರವೇ ಬರಬೇಕು. ಮತ್ತು ಅದು ಹೇಗೆ ಬರಬೇಕು, ಅದು ಎಷ್ಟು ವಿಸ್ತಾರ ಇರಬೇಕು, ಅದಕ್ಕೆ ಓಂ 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 ಅಂತ ಆಗಬೇಕಾ, ಓಂ ಅಂತ ಆಗಬೇಕಾ, ಹೀಗೆಲ್ಲ ಇದೆ ಅದರಲ್ಲಿ. ಅದಕ್ಕನುಗುಣವಾಗಿ ನಮ್ಮಲ್ಲಿ ಗಂಟೆಗಳನ್ನು ಹಿಂದಿನವರು ಸಿದ್ಧಪಡಿಸ್ತಾಯಿದ್ರು. ಈಗಲೂ ಇಲ್ಲ ಅಂತಲ್ಲ. ಆದರೆ ಏನಾಗ್ತಾ ಹೋಯಿತು ಅಂತ ಅಂದರೆ, ಅಷ್ಟೆಲ್ಲ ಮಾಡುವಾಗ ಅದೊಂದು ಸ್ವಲ್ಪ ಕಾಸ್ಟ್ಲಿ ಆಯ್ತು. ಅದು ಕೌಶಲದ ಕೆಲಸವೂ ಹೌದು, ಅದಕ್ಕೆ ಬೇಕಾಗಿರುವ ಮೆಟೀರಿಯಲ್ ಕೂಡ ಸುಲಭದ್ದಲ್ಲ. ಹಳೇ ದೇವಸ್ಥಾನಗಳಿಗೆ ಹೋಗಿ ಗಂಟೆಯನ್ನು ಇದು ಮಾಡಿದಾಗ ನಮ್ಗೆ ಇನ್ನೇನೋ ಒಂದು ಆಗತ್ತೆ ಅಂತ ಅಂದ್ರಲ್ಲ, ಅಂದರೆ ನಮಗೂ ಅದಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಅನಿಸುತ್ತೆ. ಅದು ನಮ್ಮನ್ನೇನೋ ಶಾಂತ ಮಾಡಿಸುತ್ತೆ, ಎಲ್ಲಿಗೋ ಕರ್ಕೊಂಡು ಹೋದಾಗ ಅನಿಸುತ್ತೆ ಅಂತ. ಅದು ಎಲ್ಲಿ ಆಗತ್ತೆ ಇಷ್ಟೆಲ್ಲ ಅಂದರೆ ಬೇರೆ ಶಬ್ದಗಳೆಲ್ಲ ಇಲ್ಲದೆ. ಈಗ ಹೇಗೆ ಬೆಳೆಸ್ಕೊಂಡು ಹೋಗಿದೆ ಅಂದರೆ ಗೌಜಿ, ಗಲಾಟೆ, ರಶ್ಶು ಏನೇನೋ ಆಗಿಬಿಟ್ಟಿದೆ. ಆದರೆ ನೀವು ಹೇಳಿದಾಗ ಒಂದು ಹಳೆ ಪ್ರಾಚೀನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ತಣ್ಣಗಿರೋ ಅಲ್ಲಿ ಘಂಟಾವಾದನ ಮಾಡಿದರೆ ಅದು ಕಾಣಿಸ್ಕೊಳ್ಳುತ್ತೆ ನಮಗೆ. ಈ ಗಂಟೆಗಳು ಮತ್ತು ಜಾಗಟೆ ಮತ್ತು ಶಂಖ ಇದೆಲ್ಲವೂ ಬಂದ ಕಾರಣ ಅದನ್ನು ಮಾಡೋದನ್ನು ಬಿಟ್ಟು ಹೋದ ಈ ಕಾಲದಲ್ಲಿ ವಾದಿರಾಜವರು ಏನು ಮಾಡಿದ್ರು ಅಂದರೆ ಅದನ್ನು ಮತ್ತೊಮ್ಮೆ ಹುಡುಕಾಡಿ ಯಾವ ಪ್ರಮಾಣದಲ್ಲಿ ಈ ಪಂಚಲೋಹಗಳನ್ನೆಲ್ಲ ಸೇರಿಸಿ ಯಾವ ತರಹದಲ್ಲಿ ಪಾಕ ಹಾಕಿ ಕುದಿಸಿ ಹೇಗೆ ಮಾಡಿದರೆ ಅದು ಬರುತ್ತೆ ಅಂತ. ಸುಮ್ಮನೆ ಬರಲ್ಲ ಅದು, ಅದಕ್ಕೊಂದು ಪ್ರೊಸೆಸ್ ಇದೆ. ಅದನ್ನೆಲ್ಲ ಇಟ್ಟುಕೊಂಡು ಅವರು ಯಾರು ಮಾಡ್ತಾರೋ ಅವ್ರ ಹತ್ರ ಹೋಗಿ ಹೀಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಇದೇ ಥರನೇ ಬೇಕು, ಇಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಹೀಗೆ ಮಾಡಬೇಕು ಅಂತ ಕಲಿಸ್ಕೊಂಡು ಅವರು ಪರ್ಫೆಕ್ಟಾಗಿ ಓಂಕಾರ ಧ್ವನಿ ಅನ್ನೋದು ಅದರಲ್ಲಿ ಬರೋ ತರಹದ ವಸ್ತುಗಳನ್ನು ತಯಾರು ಮಾಡಿದ್ದಾರೆ ಅವರು. ಈ ಟೈಮಿಗೆ ಇದು ಬೇಕಾಗಿತ್ತು ಅನ್ಸುತ್ತೆ ಅಲ್ವಾ? ನಾವೆಲ್ಲ ಏನೇಳಿ ಅಡಲ್ಟ್ರೇಟೆಡ್ ಆಗ್ಬಿಟ್ರೆ ಎಲ್ಲ ಕಲುಷಿತ ಆಗಿದೆ. ಅಂತ ಟೈಮಲ್ಲಿ ಒರಿಜಿನಲ್ ಏನಿದೆ, ಜೆನ್ಯೂನ್ ಆಗಿ ಏನಿದೆ ಅನ್ನೋದು ಬೇಕಾಗೋದು ಕೊಡೋದು ತುಂಬ ಒಳ್ಳೆ ಕೆಲಸ. ಬಟ್ ಒಂದು ಪ್ರಶ್ನೆ ಸರ್ ನಿಮಗೆ ಕೇಳ್ಬೇಕು ಅನ್ಕೊಂಡೆ. ಈಗ ನೀವು ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಯಾಕೆ ನಿಮ್ಗೆ ಅನಿಸ್ತು ಇದನ್ನು ಈ ಥರ ಮಾಡಬೇಕು ಅಂತ ಹೇಳಿ, ಅದ್ರ ಬಗ್ಗೆ ಹೇಳ್ಬೋದಾ? ಯಾಕೆ ಮಾಡಬೇಕು ಅಂತ ಇಂತಿಷ್ಟು ನಿರ್ದಿಷ್ಟ ಹಿಂಗೇ ಮಾಡಬೇಕು ಅಂತ ಅಂದ್ಕೊಳ್ಳಲಿಲ್ಲ. ಆದರೆ ನನಗೆ ಒಂದು ಕಡೆ ಅನಿಸಿದ್ದು, ನಮ್ಮ ಗುರುವಿನ ಶಕ್ತಿ, ನಮ್ಮ ಗುರುಗಳ ಒಂದು ಆಶೀರ್ವಾದ ಮತ್ತು ನನ್ನ ಆಧ್ಯಾತ್ಮಿಕ ಗುರುಗಳ ಒಂದು ಅಂತರ್ನೋಟ, ಅವರ ವಿದ್ಯೆ ಕಲೆಗಳು
ಈ ರೀತಿಯಾಗಿ ನನ್ನ ಕೈಲಿ ಮಾಡಿಸ್ತಾ ಇದೆ, ನಾನೊಬ್ಬ ಅವ್ರ ಕೈಲಿರ್ತಕ್ಕಂತಹ ಒಂದು ತೃಣಮಾತ್ರ ಒಂದು ವಸ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ನನಗೆ ನನ್ನ ಫೀಲ್ಡ್ ಅಲ್ಲ, ನನಗೂ ಆಶ್ಚರ್ಯನೇ. ನಾನು ಇದ್ದಿದ್ದು ವುಡ್ ಇಂಟೀರಿಯರ್ ಫೀಲ್ಡು ಮತ್ತು ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿ ಇದ್ದಿದ್ದು, ನನ್ನ ಶೋರೂಮ್ ಎಲ್ಲ ಇತ್ತು. ಓಕೆ, ಇದನ್ನು ಮಾಡಬೇಕು ಅಂತ ನನಗನ್ನಿಸ್ತು, ಬಟ್ ಈ ಫೀಲ್ಡೇ ನಂದಲ್ಲ. ಆದರೂ ನನಗೆ ಯಾವುದೋ ಒಂದು ಅಂತರ್ಶಕ್ತಿಯಿಂದ, ಆ ಭಗವಂತನ ಕೃಪೆಯಿಂದ ನಾನು ಈ ರೀತಿಯಾಗಿ ಮಾಡೋಕ್ಕೆ ಪ್ರೇರಣೆ ಪಟ್ಟೆ ಮತ್ತು ಸಫಲನಾದೆ. ಅದು ನಮ್ಮ ಗುರುಗಳಿಗೆ ಸಲ್ಲಬೇಕು ಅಂತ ನಾನು ನಿಮ್ಮ ಗುರುಗಳು ಅಂದರೆ ಯಾರು ಸರ್? ನನ್ನ ಆಧ್ಯಾತ್ಮಿಕ ಗುರುಗಳಾದಂಥ ಶ್ರೀರಂಗ ಮಹಾಗುರುಗಳು. ಓಕೆ, ಶ್ರೀರಂಗ ಮಹಾಗುರುಗಳಂದ್ರೆ ನೀವು ಹೇಳ್ತೀರಾ? ಮಾತಾಡೋದು ಅವರೇನಾ? ಓಕೆ ಓಕೆ. ಸೊ ಹಾಗೆ ಈಗ ಸರ್, ಇದು ಜನ ಏನು ನೋಡ್ತಿರ್ತಾರೆ ಅವ್ರಿಗೆ ಒಂದಷ್ಟು ನಾಲೆಡ್ಜ್ ನಾವು ಕೊಟ್ವಿ ಈ ಮೂಲಕ. ಬಟ್ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಈಗ ನಮ್ಮನೇಲಿರೋದು ನಮ್ಮ ದೇವಸ್ಥಾನದಲ್ಲಿರೋದು ಯಾವ ಥರದ ಗಂಟೆ ಅಂತ ಗೊತ್ತಿರಲ್ಲ. ಒಂದು ಎರಡನೇ, ನೀವು ಒಂದು ಟೆಸ್ಟ್ಗಳನ್ನ ಹೇಳಿದ್ರಿ, ಬಟ್ ಜನಸಾಮಾನ್ಯರಿಗೆ ಅದು ಗೊತ್ತಾಗುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಅದು ವೈಜ್ಞಾನಿಕವಾಗಿ ಹಿನ್ನೆಲೆ ಇದ್ದು ತರಂಗಗಳ ಬಗ್ಗೆ ಅಧ್ಯಯನ ಮಾಡಿರುವಂಥ ಡಾಕ್ಟ್ರೇಟು ಪದವೀಧರರು ಯಾರನ್ನ ಇದ್ದರೆ, ಅಥವಾ ಫಿಸಿಕ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರಿದ್ದರೆ, ಇದೆಲ್ಲ ಸಿಂಪಲ್ ಟೆಸ್ಟು. ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟ್ ಆಗಲಿ, ಸ್ಪೆಕ್ಟ್ರಮ್ ಪ್ಯಾಟ್ರನ್ ಟೆಸ್ಟ್ ಆಗಲಿ ಮಾಡ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಾನು ಇವಾಗ ಹಿಂಗೆ ಹೇಳೋದೇನೆಂದರೆ, ಯಾರೋ ಒಬ್ಬರು ಬ್ಲಡ್ ಚೆಕಪ್ ಮಾಡಿ ಎಲ್ಲ ರಿಸಲ್ಟ್ ಹೇಳ್ಬಿಡ್ತಾರೆ ಅಂದರೆ ಆಗಲ್ಲ. ಅದಕ್ಕೆ ಅಂತ ಒಂದು ನುರಿತ ತಜ್ಞರ ಹತ್ರ ಹೋದರೆ ಸಿಕ್ಕತ್ತೆ, ಆಗುತ್ತೆ, ಇದೆ, ಅವೈಲಬಿಲಿಟಿ ಇದೆ, ಮಾಡ್ಬೋದು. ಈಗ ಮೆಟೀರಿಯಲ್ ಟೆಸ್ಟು ಮಾಡ್ಬೋದು, ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟು ಮಾಡ್ಬೋದು. ಈಗ ನೀವೆಲ್ಲ ಮಾಡಿರೋದ್ರಿಂದ ನಿಮ್ಮ ಮೂಲಕ ತೊಗೊಳ್ಳೋವಂಥವ್ರು ತೊಗೊಳ್ಬೇಕು ಅಂದ್ರೆ ನೀವು ಇದನ್ನೇ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಕೊಡ್ತಾ ಇದ್ದೀರಾ? ಕೊಡ್ಬೋದು. ಹೇಗೆ ನೀವು ಇದನ್ನ ಮಾರ್ಕೆಟ್ಗೆ ಹೇಗೆ ತರ್ತಾ ಇದ್ದೀರಾ? ಮಾರ್ಕೆಟ್ಗೆ ನಾನು ಏನಾಗಿದೆ, ಇಷ್ಟು ದಿವಸ ನಾನು ನನ್ನ ಗೊತ್ತಿರೋರು, ನನ್ನ ಸಂಬಂಧಿಗಳು, ನನ್ನ ಒಂದು ಪರಿಚಯಸ್ಥರ ಮೂಲಕ ಅದು ಮೌತ್ ಟು ಮೌತ್ ಆ್ಯಡಾಗೆ ಹೋಗಿದೆ. ನಾನು ದೊಡ್ಡ ಲೆವೆಲಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ದೊಡ್ಡ ಲೆವೆಲಲ್ಲಿ ಸಿಗಬೇಕು ಅಂತ ನನ್ನ ಉದ್ದೇಶ ಇರೋದು ಏನಂತಂದರೆ, ಸದ್ವಸ್ತು ಸಜ್ಜನರಿಗೆ ಸಿಕ್ಕಬೇಕು ಅಂತ. ಈಗ ಈ ಸದ್ವಸ್ತು ಇದೆ ಅನ್ನೋದೇ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ನಿಮ್ಮ ಚಾನಲ್ ಮೂಲಕ ಪಾಪ್ಯುಲಾರಿಟಿ ಇರೋದ್ರಿಂದ ಈ ಚಾನಲ್ ಮೂಲಕ ಹಲವಾರು ಜನಕ್ಕೆ ರೀಚ್ ಆಗ್ತಾ ಇದೆ. ಆದ್ದರಿಂದ ಸಜ್ಜನರಿಗೆ ಸದ್ವಸ್ತು ಅಂತ ಇದೆ ಅಂತ ಅವ್ರಿಗೆ ಗೊತ್ತಾದರೆ ಮುಂದಿನ ದಿನಗಳಲ್ಲಿ ನಾವು ಕೊಡ್ಬೋದು. ಓಕೆ ಓಕೆ, ವೆರಿ ನೈಸ್. ಸೊ ಹಾಗಾದ್ರೆ ನಿಮ್ಮ ಫೋನ್ ನಂಬರು ಆ ಥರದ್ದು ನಾವು ಕೊಡಬಹುದು ಅಂತ? ಖಂಡಿತ ಬೇಕು ಅವರು ಕಾಂಟ್ಯಾಕ್ಟ್ ಮಾಡು. ಈಗ ಎರಡು ಥರದಿದೆ, ಒಂದು ದೇವಸ್ಥಾನಗಳು, ಇನ್ನೊಂದು ಮನೆಗಳು. ಸೊ ಎರಡಕ್ಕೂ ಬೇರೆ ಬೇರೆ ಗಂಟೆಗಳು. ಹೌದು, ಯಾಕಂದರೆ ಆಗಮಶಾಸ್ತ್ರದ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ಮತ್ತು ಯೋಗಶಾಸ್ತ್ರದ ಪ್ರಕಾರ ತುಂಬ ದೊಡ್ಡ ಗಂಟೆಗಳನ್ನ ಮನೆಯಲ್ಲಿ ವಾದನ ಮಾಡಬಾರ್ದು. ಯಾಕಂದರೆ ಇದು ನೇರವಾಗಿ ಮನಸ್ಸು ಮತ್ತು ಮೆದುಳ ಮೇಲೆ ಪರಿಣಾಮ ಬೀರುತ್ತೆ. ದೇವಸ್ಥಾನದ ಗರ್ಭಗುಡಿ ಆಚೆ ತೂಗು ಗಂಟೆಗಳಿರುತ್ತೆ, ಗರ್ಭಗುಡಿ ಒಳಗಡೆನೂ ಬಳಸೋಂಗಿಲ್ಲ. ಅದು ವಿಜ್ಞಾನ, ಮಹರ್ಷಿಗಳು ತಂದ ವಿಜ್ಞಾನ, ಇವತ್ತಿನ ವಿಜ್ಞಾನನೂ ಒಪ್ಪುತ್ತೆ. ತುಂಬ ದೊಡ್ಡ ಸೌಂಡು ನಾವು ಮನೆಯ ಒಳಗಡೆ ಕೇಳೋಕ್ಕಾಗಲ್ಲ, ಕೇಳಿದ್ರೆ ಮನಸ್ಸು ಮತ್ತು ಮೆದುಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಎರಡು ವಿಭಾಗಗಳಿದೆ. ಯಾವುದ್ಯಾವುದು ಕೈಯಿಂದ ವಾದನ ಮಾಡೋ ಗಂಟೆಗಳಿದೆ, ಅದು ಗರ್ಭಗುಡಿ ಒಳಗೂ ಮತ್ತು ಮನೆ ಒಳಗೂ. ಯಾವುದು ತೂಗು ಗಂಟೆಗಳಿದೆ, ದೊಡ್ಡ ದೊಡ್ಡ ಗಂಟೆಗಳಿದೆ, ಅದು ದೇವಸ್ಥಾನದ ಹೊರಭಾಗದಲ್ಲಿ, ಅಂದರೆ ಗರ್ಭಗುಡಿಯ ಹೊರಭಾಗದಲ್ಲಿ, ಆವರಣದ ಒಳಭಾಗದಲ್ಲಿದ್ದರೆ ಆ ಒಂದು ಪೂರ್ತಿ ಇದು ಆವರಣ ಪೂರ್ತಿ ಓಂಕಾರ ಶಬ್ದಮಯವಾಗುತ್ತೆ. ಇದನ್ನು ಇನ್ನೂ ಒಂದು ಎರಡು ರೀತಿಯಲ್ಲಿ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಈ ವಾತಾವರಣ ಶುದ್ಧಿ ಅನ್ನೋದಕ್ಕೆ ಮತ್ತು ಈ ಒಂದು ನೆಗೆಟಿವ್ ಎನರ್ಜಿ ತೆಗೆಯುತ್ತೆ ಅನ್ನೋದಕ್ಕೆ ನಾವು ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಅದು ವೈಜ್ಞಾನಿಕವಾಗಿ ಕೆಲವೊಂದೆರಡು ರಿಸಲ್ಟ್ಸ್ಗಳು ನಾವು ಅನ್ವೇಷಣೆಯಲ್ಲಿ ಇದ್ದೀವಿ. ಯಾರ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ, ಯಾರ ಮನೆಯಲ್ಲಿ ಮನಸ್ಸಿನಲ್ಲಿ ಅಸಮತಡೆಗಳಿರುತ್ತೆ, ಅಂಥ ಮನೆಗಳಲ್ಲಿ 48 ದಿವಸ ಈ ಘಂಟಾವಾದನ ಬೆಳಗ್ಗೆ ಮತ್ತು ಸಾಯಂಕಾಲ ಸಂಧಿಕಾಲಗಳು 4, ಸೂರ್ಯೋದಯ ಸೂರ್ಯಾಸ್ತಮ ಅದೆಲ್ಲರಿಗೂ ಗೊತ್ತಿರುತ್ತೆ, ಮಾಧ್ಯಾಹ್ನಿಕ ಒಂದಿದೆ, ಮತ್ತು ರಾತ್ರಿ 12 ಗಂಟೆ ಇದೆ. ಬೆಳಗ್ಗೆ ಮತ್ತು ಗೃಹಸ್ಥರು ಬೆಳಗ್ಗೆ ಮತ್ತು ಸಂಜೆ 48 ದಿವಸ ಈ ಗಂಟೆಗಳ ವಾದನ ಮಾಡಿದ್ರೆ ಅದಕ್ಕೊಂದು ಟೆಸ್ಟ್ ಇದೆ. ಆ ಟೆಸ್ಟ್ ಮೂಲಕ ಫಸ್ಟ್ ಅವ್ರ ಮನೆಯಲ್ಲಿ ನೋಡ್ತೀವಿ ಆ ಏರ್ ಮತ್ತು ಆ ಇದರದ್ದು ಡೀಟೇಲ್ಸು, ಮತ್ತು ನಂತರ ಈ ಗಂಟಾ ವಾದನ ಮಾಡಿ 48 ದಿವಸ ಆದಮೇಲೆ ಅವ್ರ ಮೇಲೆ ಅವ್ರಿಗೆ ಶಾಂತಿ ಅನ್ನೋದು ಗೊತ್ತಾಗಿರುತ್ತೆ. ಬಟ್ ನಮಗೆ ರೆಕಾರ್ಡ್ಸ್ ಮೂಲಕ ಬೇಕು, ಅದು ಅನ್ವೇಷಣೆಯಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಬಂದಾಗ ನಾನು ನಿಮಗೆ ತಿಳಿಸ್ತೇನೆ. ಅವ್ರು ಹೇಳೋದಕ್ಕೊಂದು ಪೂರಕವಾಗಿ ಅವರು ನೆಗೆಟಿವ್ ಇದನ್ನು ಕಳಿಸೋದು ಅಂತ ಅಂದ್ರಲ್ಲ, ಗಂಟೆಯನ್ನು ಯಾಕೆ ವಾದನ ಮಾಡಬೇಕು ಪೂಜೆಯ ಮೊದಲು ಅಂತೆಲ್ಲ ಹೇಳುವಾಗ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಆದೋ ಘಂಟಾರೋಂ ನಿತ್ಯಂ ದೇವತಾಹ್ವಾನ ಲಕ್ಷಣಂ ಮತ್ತು ಲಾಂಛನಂ ಅಂತ ಬರುತ್ತೆ. ಅಂದರೆ ಘಂಟಾವಾದನ ಅನ್ನೋದು ದೇವತಾ ಶಕ್ತಿಗಳು ಒಳಗೆ ಬರುವಂತೆ ಮಾಡುತ್ತೆ, ರಾಕ್ಷಸಿ ಶಕ್ತಿಗಳು ಹೊರಗೆ ಹೋಗುವಂತೆ ಮಾಡುತ್ತೆ ಅಂತ. ಅದನ್ನೇ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು
ಹೇಳಬೇಕು ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ಹೋಗುತ್ತೆ ಅಂತ. ಅದನ್ನು ಅವರು ಹೇಳಿದ್ದು ಅದು ಎಲ್ಲಿ ಅಂದರೆ ಅದು ನಮ್ಮ ಮನಸ್ಸಿನ ಮೇಲಲ್ಲ, ಪರಿಸರದ ಮೇಲೆ, ವಾತಾವರಣದ ಮೇಲೆ ಕೆಲಸ ಮಾಡುತ್ತೆ ಅದು ಅಂತ. ಅಂದರೆ ಘಂಟಾವಾದನ ಅನ್ನೋದು ಮನುಷ್ಯನ ಮನಸ್ಸಿನ ಮೇಲೆ ಮಾತ್ರ ಅಲ್ಲದೆ ವಾತಾವರಣದ ಮೇಲೂ ಅದರದ್ದೊಂದು ಪ್ರಭಾವ ಇದೆ ಅನ್ನೋದು ಪ್ರಾಚೀನರ ಇದು ಆಗಿತ್ತು. ದೇವತಾಹ್ವಾನ ಲಾಂಛನ ರಾಕ್ಷಸ ನಿರ್ಗಂತು ಅಂತ. ಅಂದರೆ ಅಸುರಿ ಶಕ್ತಿಗಳು ಹೊರಗೆ ಹೋಗಬೇಕು, ದೇವತೆಗಳ ಶಕ್ತಿ ಬರಬೇಕು. ಇದನ್ನು ನಮ್ಮ ಶ್ರೀರಂಗ ಮಹಾಗುರುಗಳು ಅಮರವಾಣಿನಲ್ಲಿ ಅವರ ಪ್ರವಚನದಲ್ಲಿ ಹೇಳಿದ್ದಾರೆ, ಅದು ಪುಸ್ತಕದಲ್ಲೂ ಇದೆ. ಅದನ್ನು ನಾನು ಹೇಳೋದಾದರೆ 2 ವಿಷಯ ಇದೆ. ಅದರಲ್ಲಿ ಮೊದಲನೇ ವಿಷಯ ಏನಪ್ಪ ಅಂತಂದರೆ, ಗಂಟಾ ವಾದನ ಮಾಡ್ತಾ ಇರುವಾಗ ಅವ್ರು ಹೇಳೋದು ಸರಿಯಾದ ಗಂಟೆಗಳಿಂದ ಸತ್ಫಲಗಳು ಉಂಟು, ಮುಕ್ಕಾದ ಒಡೆದು ಹೋದ ನಾದ ಬರದ ಗಂಟೆಗಳಿಂದ ದುಷ್ಫಲಗಳು ಉಂಟು ಅಂತ ಒಂದು ಅವರ ಯೋಗ ದೃಷ್ಟಿಯಿಂದ ಹೇಳಿರೋಂಥದ್ದು, ಅವರ ಒಂದು ವಿದ್ಯೆ ಕಲೆಗಳಿಂದ ಹೇಳಿರೋಂಥದ್ದು. ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಘಂಟಾ ವಾದನದಿಂದ ಏನಾಗತ್ತಪ್ಪ ಅಂತಂದರೆ, ಯಾರಾನ ಆಧ್ಯಾತ್ಮಿಕ ಸಾಧಕರಿದ್ದರೆ ಅಥವಾ ಧ್ಯಾನಾದಿ ಆಸಕ್ತರಿದ್ದರೆ, ಜಪಾದಿ ಆಸಕ್ತರಿದ್ದರೆ, ಆ್ಯಕ್ಚುಲಿ ಅವ್ರು ಹೇಳೋದೇನೆಂದರೆ, ಈ ಘಂಟಾವಾದನ ಏನಾನ ಚೆನ್ನಾಗಿ ಪ್ರಣವನಾದವನ್ನೇ ಹೋಲುವಂಥ ಘಂಟಾವಾದನ ಅಂದರೆ ನಮ್ಮ ದೇಹದೊಳಗಡೆ ಇರತಕ್ಕಂಥ ಅಸುರಿ ಶಕ್ತಿಗಳು ಹೊಟ್ಟೋಗುತ್ತೆ. ಅದೊಂದೇ ಅಲ್ಲ, ಮೈನಸ್ ಎನರ್ಜಿ ಒಂದೇ ಹೋಗೋದಲ್ಲ, ಒಳಗಡೆ ದೇವತಾ ಕೇಂದ್ರಗಳು, ನಾಡಿ ಮುಖಗಳು ಹೊರಗಡೆ ತೆರ್ಕೊಳ್ಳುತ್ತೆ ಅಂತಾರೆ. ಅದು ಅವರ ಒಂದು ಯೋಗ ಶಕ್ತಿಯಿಂದ ಹೇಳಿರೋಂಥದ್ದು. ಇದು ನಮ್ಮ ಅಮರವಾಣಿ ಪುಸ್ತಕಗಳಲ್ಲಿ ಬಂದಿರೋಂಥ ವಿಷಯವೇ ಆಗಿದೆ. ಈಗ ಚಿಕ್ಕದಾಗಿ ಅಂದರೆ ನಾವು ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಚಿಕ್ಕ ಗಂಟೆಗಳು ಇಟ್ಕೊಂಡಿರ್ತಾರಲ್ಲ, ಹಿಂಗೆ ಅದು ಆ ಥರದ್ದು ನೀವು ನಾವು ಏನಾಗಿದೆ ಅಂದರೆ, ನೀವು ಹೇಳ್ತಾರ ಸತ್ಯ, ಇದು 1 kg ಕಡಿಮೆ ತೂಕದ್ದು ತಾವು ಕೇಳೋದಾದರೆ 3/4 kg, ಅರ್ಧ kg ಮತ್ತು 1/4 kgಗಳಲ್ಲಿ ನಾನು ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಇವತ್ತಿನ ವಿಷಯ ನಾನು ನೇರವಾಗಿ ಹೇಳಬೇಕಂದ್ರೆ ಅದರಲ್ಲಿ ಫೇಲ್ಯೂರ್ ಆಗಿದ್ದೀವಿ, ಪ್ರಣವನಾದ ಬರ್ತಾ ಇಲ್ಲ. ಹೌದಾ? ಯಾಕಂದರೆ ದೊಡ್ಡದಾಗ್ತಾ ಆಗ್ತಾ 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 ಮಾಡೋದು ಸುಲಭ, ಚಿಕ್ಕದಾಗ್ತಾ ಆಗ್ತಾ 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 ಅದ್ರ ನಾದ ತರೋದು ಕಷ್ಟ. ನಾವು ಅದರ ಅನ್ವೇಷಣೆಯಲ್ಲಿದ್ದೀವಿ. ನಾನು ಮುಚ್ಚುಮರೆ ಇಲ್ದಂಗೆ ನಾನು ಹೇಳ್ಕೊತೀನಿ, ಅದರಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ. 1 kg ಇದ್ರ ಮೇಲ್ಗಡೆದು ಮಾತ್ರ ನಾವು ಇದು 1 kg ಇದು 1 kg ಇದಕ್ಕಿಂತ ಚಿಕ್ಕದಿಲ್ಲ ಇದೇ ಮಾಡಿದೀವಿ, ಫೇಲ್ಯೂರ್ ಆಗಿದೆ. ಅಂದ್ರೆ ಇವೆಲ್ಲವೂ ಕೂಡ ಮನೆಗೆ ಬರೋದು, ಮತ್ತೆ ನೀವು ಹಳೆ ಕಾಲದಲ್ಲಿ ನೋಡಿದ್ರೆ ಇದಕ್ಕಿಂತ ಅಗಲವಾದ್ದೇ ಇರುತ್ತೆ. ಪ್ರಣವನಾದ ಯಾವ್ದಾನ ಬರುವಂಥದ್ದು ಹಳೆ ಕಾಲದ 100 ವರ್ಷ 150 ವರ್ಷದ ಹಳೆ ಗಂಟೆಗಳು ನಾನು ನೋಡಿದ್ದೀನಿ ಕೆಲವು ಮನೆಗಳಲ್ಲಿ. ಇದಕ್ಕಿಂತ ಅಗಲ ಇರುತ್ತೆ ಮತ್ತು ಇದಕ್ಕಿಂತ ತೂಕ ಇರುತ್ತೆ. ಮನೆಗಳಲ್ಲಿ ಇದೇ ಆಕೃತಿ ಅಂದ್ರೆ ಇಷ್ಟೇ ದೊಡ್ಡ ಗಂಟೆಗಳೇ ಮೊದಲಿದ್ದು, ಇತ್ತೀಚೆಗೆ ಬಂದಿದ್ದು ಚಿಕ್ಕ ಗಂಟೆ, ತುಂಬಾ ಚಿಕ್ಕ ಗಂಟೆಗಳು ಈ ತರ ಪೂಜೆ ಮಾಡೋದು ನಾನು ನೋಡಿದ್ದೀನಿ. ಸೊ ಅದಕ್ಕೆ ನಾನು ಕೇಳಿದೆ. ಸೊ ಮನೆಗಳಲ್ಲೂ ಇದನ್ನು ಬಳಸಬಹುದು ಅಂತ ಮನೆಗಳಿಗೆ ಹೆಚ್ಚು ಮನೆಗಳಿಗೆ ಉಪಯೋಗಿಸೋದು. ವೆರಿ ನೈಸ್ ಸರ್, ಖುಷಿ ಆಯಿತು ಈ ಒಂದು ಹೊಸ ವಿಚಾರಗಳನ್ನ ಕೇಳಿ. ಸರ್, ಕೊನೆಯದಾಗಿ ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ, ನಮ್ಮ ಭಾರತೀಯವಾದ ಆಚಾರಗಳ ಹಿನ್ನೆಲೆಯಲ್ಲಿ ಇಂತಹ ಮಹತ್ವ ಇದೆ. ಅದಿಲ್ಲದೆ ಆಚರಣೆ ಮಾಡ್ಕೊಂಬಂದರೆ ಮತ್ತೊಂದು ದಿವಸ ಹಿಂದೋಗೋದಕ್ಕಷ್ಟಕ್ಕೆ ಲಾಭ ಆಗತ್ತೆ, ಇಲ್ಲ ಅಂತಲ್ಲ. ಇದು ಯಾಕೆ ತಂದರು ಅಂತ ಹಿಡ್ಕೊಂಡು ಹೊರಟು ಹೋದ್ರೆ ಅಂತ. ಹಾಗಾಗಿ ಎಲ್ಲ ಅರ್ಥ ಆಗಿಲ್ಲ, ಸಾರಿ ನೀವು ಹೇಳಿ. ಅಂದರೆ ಇವಾಗ ಅದು ಬಂದಿದೆಯಲ್ಲ, ಅದು ಇದ್ದಿದ್ದರಿಂದ ಅವ್ರು ಸಂಶೋಧನೆ ಮಾಡ್ಕೊಂಡೋದ್ರು. 1 ಗಂಟೆ ಅಂತಿತ್ತು, ಯಾಕೆ ಗಂಟೆ ಬಂತು ಅಂತ ಒಂದು ಸಂಶೋಧನೆಗೆ ವಿಷಯ ಆಯಿತು ಅನ್ನೋ ಅಷ್ಟು ಲಾಭ ಇದೆ ಅದರಲ್ಲಿ. ಬರೀ ಅನುಕರಣೆಯಿಂದ ಲಾಭ ಇಲ್ಲ, ಅದು ಯಾಕೆ ಬಂತು ಮೂಲದಲ್ಲಿ ಅಂತ ಅಲ್ಲಿವರೆಗೆ ಹೋಗಿ ತಲುಪಬೇಕು ನಾವು. ಹಾಗಾಗಿ ಭಾರತದ ಆಚಾರಗಳನ್ನೆಲ್ಲ ಹೀಗೆ ನೋಡಬೇಕಾಗಿದೆ ಮತ್ತು ಮೂಲದ ಉದ್ದೇಶ ಏನಿದೆಯೋ ಅದಕ್ಕನುಗುಣವಾಗಿ ಅದನ್ನು ನಾವು ಮಾಡಬೇಕಾಗಿದೆ. ಅದಿಲ್ಲದೆ ಹೋದಾಗ ಏನಾಗುತ್ತೆ, ದುಷ್ಪರಿಣಾಮನೂ ಇದೆ, ಆಮೇಲೆ ಅದು ಉದ್ದೇಶವೂ ಈಡೇರೋದಿಲ್ಲ ಅಂತ. ಅಂದರೆ ಎಲ್ಲವೂ ಅಧ್ಯಾತ್ಮದ ಹಿನ್ನೆಲೆಯಲ್ಲೇ ಭಾರತದಲ್ಲಿ ಹುಟ್ಕೊಂಡಿರೋದು. ಅಂದರೆ ಜೀವ ಪರಮಾತ್ಮ ಅವು ಆ ವಿಷಯದಲ್ಲಿ ಹುಟ್ಕೊಂಡಿರೋದು ಬಿಟ್ಟರೆ ಲೌಕಿಕವಾದ ವಿಷಯಗಳಲ್ಲ ಅದು ಅಂತ, ಆ ಹಿನ್ನೆಲೆಯಲ್ಲೇ ಬಂದಿರೋದು ಅಂತ. ಹಾಗಾಗಿ ಎಲ್ಲ ಆಚಾರಗಳನ್ನು ಹೀಗೆ ನೋಡುವ ಮತ್ತು ಮೂಲದ ಆಶಯ ಏನೋ ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಬಳಸ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಇದೊಂದು ಪ್ರೇರಣೆ ಅಂತ ಅನ್ಸುತ್ತೆ. ಸರ್, ನಾವು ಗಂಟೆಯ ಪ್ರಸ್ತಾಪ ಮೊದಲನೇ ಬಾರಿಗೆ ಎಲ್ಲಿ ಬಂದಿದೆ ಸರ್? ನಮ್ಮ ಹಿಂದೂ ವೇದಗಳಿಂದಲೇ ಇದೆ ಅದು. ಹೌದಾ? ಹೌದು, ಆರಂಭದಿಂದಲೇ ಇದೆ ಅದು. ಅಂದರೆ ಮೊದಲಿಂದಲೂ ಇರೋದು, ಅದು ಮಧ್ಯದಲ್ಲೆಲ್ಲೂ ಸೇರ್ಕೊಂಡಿರೋದೇನೋ ಅಲ್ಲ. ಅಂದರೆ ಪೂಜೆಗಳಲ್ಲಿ ಮಾಡುವಂಥ. ಹೌದು ಹೌದು. ನೈಸ್. ನನಗೆ ನೆನಪು ಬರೋದೇನೆಂದರೆ, ನಾವು ಚಿಕ್ಕವರಿದ್ದಾಗ ಅಥವಾ ನಾವು ಚಿಕ್ಕ ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋದಾಗ ಮಕ್ಕಳನ್ನ ಎತ್ತಿ ಹಿಡಿಯೋದು, ಮಕ್ಕಳಿಗೆ ಗಂಟೆ ಬಾರಿಸ್ಬೇಕಂತ ಆಸೆ ಇರುತ್ತೆ, ನಾವು ಎತ್ತಿ ಹಿಡಿಯೋದು, ಅಥವಾ ನಾವು ಚಿಕ್ಕವರದ ನಮ್ಮನ್ನ ಎತ್ತಿ ಹಿಡಿಯೋದು, ಅದೊಂದು ಖುಷಿ. ಅದೊಂದು ಅಂದರೆ ಆ ಸಮುದಾಯದ ಒಂದು ಭಾವನೆ ಬರುವಂಥದ್ದು, ಎಲ್ಲ ಸೇರಿಕೊಂಡು ಅಂದರೆ ಮತ್ತೆ ಎಲ್ಲರಿಗೂ ಒಂದು ಇನ್ವಾಲ್ವ್ಮೆಂಟು ಗಂಟೆ ಇದು ಮಾಡಿದಾಗ ಅಂತ.
ಪಂಚಲೋಹ ಅಂದರೆ ಬೇಸಿಕಲಿ ಯಾವುದೆಲ್ಲ ಇರ್ತವೆ ಸರ್? ಪಂಚಲೋಹ ಅಂದರೆ ಅದು ಹೆಸರಲ್ಲಿ ಹೇಳೋಂಗೆ 5 ಲೋಹಗಳು. 5 ಲೋಹಗಳು ಯಾವ್ದ್ಯಾವ್ದಂದರೆ ತಾಮ್ರ, ತವರ, ಹಿತ್ತಾಳೆ, ಅಲ್ಪ ಪ್ರಮಾಣದ ಬೆಳ್ಳಿ ಮತ್ತು ಚಿನ್ನ. ಓಕೆ ಓಕೆ. ಅಂದರೆ ಕಾಪರ್, ಟಿನ್, ಬ್ರಾಸ್, ಸಿಲ್ವರ್ ಆ್ಯಂಡ್ ಗೋಲ್ಡ್. ಓಕೆ. ಇದು 5 ಮಿಶ್ರಣ ಏನು ಪರ್ಸೆಂಟೇಜ್ ಇದೆ ಅದೇ ನನ್ನ ಸಂಶೋಧನೆ. ಈಗ ಗೊತ್ತಾಯ್ತು ಯಾಕೆ ನಮ್ಮ ಜನ ಬಿಟ್ಟಿದ್ದಾರೆ ಅಂತ ಹೇಳಿ. ಬೆಳ್ಳಿ ಬಂಗಾರ ಎಲ್ಲ ಹಾಕೋದು ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಸೊ ನಾದನೂ ಬಿಟ್ಬಿಟ್ರಲ್ಲ ಜೊತೆಗೆ, ಅದು ನಮ್ಮ ಒಂದು ವಿಷಯ ಆಗಿರೋದು. ನಾದ ಬರಬೇಕು, ನಾದದಿಂದ ನಮಗೆ ಲಾಭ ಆಗಬೇಕು. ನಾವು ಏನು ಪರ್ಚೇಸ್ ಮಾಡಿದೆ, ಇವಾಗ ಯಾವುದೋ ಒಂದು ಐಫೋನ್ ತೊಗೊಂಡ್ರೆ 80,000 ರೂಪಾಯಿ ಯಾಕೆ ಐಫೋನ್ ತೊಗೊಂಡ್ರೆ 20,000 ತೊಗೋಬೋದ್ರೆ ಅದರ ಫೀಚರ್ಸ್ ಗೊತ್ತಿತ್ತು, ಅದಕ್ಕೆ ತೊಗೊಂಡ್ರು. ಇದ್ರದ್ದು ಫೀಚರ್ಸ್ ಗೊತ್ತಾದರೆ ಜನಕ್ಕೆ ಅದೇನು ದೊಡ್ಡ ವಿಷಯ ಅಲ್ಲ, ತಗೋತಾರೆ. ಅಂದರೆ ಸದ್ವಸ್ತು ಸದ್ವಿಚಾರಗಳು ಇದ್ದರೆ ಅದು ಅವ್ರಿಗೆ ಗೊತ್ತಾದರೆ ಅದು ತಗೋತಾರೆ. ದುಡ್ಡಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ನನಗೇನು ಅನಿಸಲ್ಲ. ಗ್ರಾಹಕರು ಆ ವಸ್ತುಗೆ ಆ ಬೆಲೆ ಇದೆ ಅಂದರೆ ಕೊಟ್ಟು ತಗೋತಾರೆ. ಆಮೇಲೆ ಇದರಿಂದ ನನಗೊಂದು ಅನ್ಸೋದೇನೆಂದರೆ, ಯಾರು ಇದನ್ನು ಕೈಯಲ್ಲಿ ಹಿಡಿದು ವಾದನೆ ಮಾಡ್ತಾರೆ ಅಥವಾ ನನ್ನ ಮನೆಗಾಗಲಿ ಅಥವಾ ನಾನು ತೋರಿಸಿದ ಕಡೆ ಆಗಲಿ ಯಾರೂ ಬಿಟ್ಟಿಲ್ಲ, ಇದನ್ನು ತಗೊಂಡಿದ್ದಾರೆ. ಅದು ನನ್ನ ಒಂದು ಸಂತೋಷದ ವಿಷಯ. ಮತ್ತು ಇನ್ನೊಂದು ಏನಂದರೆ, ಹೊರಗಡೆ ಸದ್ದುಗಳೆಲ್ಲ ಅಡಗ್ದಾಗ ತಾನೇ ಈ ಒಳಗಡೆನ ಸದ್ದು ಕೇಳೋದು. ಅಲ್ಲಿವರೆಗೂ ಇದು ಬೇಕು. ಒಳಗಡೆ ಅವ್ರಿಗೆ ಅನಾಹತನಾದ ಕೇಳ್ತಾ ಇದ್ದಾನೆ, ಇದು ಬೇಡ. ಯೋಗ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಅಂದರೆ ಅವ್ರಿಗಿದು ಬೇಡ. ಯಾವ ಒಂದು ಸಾಧಕನಿಗೂ ಈ ಒಂದು ಸಾಧನೆ ಬೇಕಾಗಿಲ್ಲ. ಅವನು ಸಾಧನೆಯಿಂದ ಅದು ಆ ಗುರಿ ಮುಟ್ಟಿದ್ರೆ, ಗುರಿ ಮುಟ್ಟಬೇಕನ್ನೋರಿಗೆಲ್ಲ ಇದು ಬೇಕು. ಮತ್ತು ಗುರಿ ಮುಟ್ಟಬೇಕನ್ನೋರಿಗೆ ಮತ್ತು ಏನು ಹೇಳಿ ನಮ್ಮಂಥ ಜನಸಾಮಾನ್ಯರಿಗೂ ಬೇಕು. ನಮಗೆ ಗುರಿ ಅಂತ ಒಂದು ಪರ್ಟಿಕ್ಯುಲರ್ ಆಗಿರಲ್ಲ, ಬಟ್ ಅಧ್ಯಾತ್ಮ ಜೊತೆ ಒಂದು ಸಣ್ಣ ಕನೆಕ್ಷನ್ ಇಟ್ಕೊಂಡಿರ್ತೀವಿ, ಪೂಜೆ ಮಾಡ್ತಿರ್ತಾರೆ ಕೆಲವರು. ಕರೆಕ್ಟ್. ಸೊ ಅಂಥವ್ರಿಗೆಲ್ಲ ಬೇಕು ಅಂತ ಅನಿಸುತ್ತೆ. ಸೊ ಹಾಗೆ ನಾವು ನಮ್ಮ ಕಾರ್ಯಕ್ರಮದ ಮುಕ್ತಾಯಕ್ಕೆ ಬಂದ್ವಿ. ಸೊ ಈ ಒಂದು ಪ್ರಣವನಾದ ಹೊರಹೊಮ್ಮಿಸುವ ಗಂಟೆಗಳ ಬಗ್ಗೆ ಆಸಕ್ತಿ ಇದ್ದರೆ ಅದನ್ನು ತಗೊಳ್ಬೇಕು, ಖರೀದಿ ಮಾಡಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಮ್ಮ ವಾದಿರಾಜ್ ಪ್ರಸನ್ನ ಅವರ ನಂಬರ್ ಇರುತ್ತೆ, ಅವರನ್ನು ನೀವು ಸಂಪರ್ಕಿಸಬಹುದು. ಸರ್, ನೀವು ಎಲ್ಲಿರೋದು? ಪೀಣ್ಯ ದಾಸರಳ್ಳಿ, ಬೆಂಗಳೂರು. ಓಕೆ, ಪೀಣ್ಯ ದಾಸರಳ್ಳಿ ಬೆಂಗಳೂರಿನಲ್ಲಿ ಅವರು ಇರ್ತಾರೆ. ಸೊ ಅವ್ರನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾನೆ. ಸೊ ಮುಗಿಸೋಕ್ಕಿಂತ ಮುಂಚೆ ವಾದಿರಾಜ್ ಪ್ರಸನ್ನ ಅವರಿಗೆ ತುಂಬ ತುಂಬ ಧನ್ಯವಾದ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ಅದ್ಭುತವಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಆಸ್ತಿಕರಿಗೆ, ಆಧ್ಯಾತ್ಮದಲ್ಲಿ ಆಸಕ್ತಿ ಇರುವಂಥವ್ರಿಗೆ ಮತ್ತು ಸದ್ಗೃಹಸ್ಥರಿಗೆ, ಪಾಸಿಟಿವ್ ಎನರ್ಜಿ ಬಗ್ಗೆ ಆಸಕ್ತಿ ಇರೋರಿಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಮತ್ತು ಸಂಪತ್ ಸರ್, ತುಂಬ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಸ್ನೇಹಿತರೆ, ಇದು ಪ್ರಣವನಾದ ಅಂದರೆ ಓಂಕಾರವನ್ನು ಹೊರಹೊಮ್ಮಿಸುವ ಗಂಟೆಗಳು ಒಂದು ಕಾಲಕ್ಕೆ ಇದ್ದು ಈಗಲೂ ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ಹೆಚ್ಚಾಗಿ ಕಲುಷಿತಗೊಂಡಿರುವಂಥ, ಅಡಲ್ಟ್ರೇಟೆಡ್ ಆಗಿರುವಂಥ ಗಂಟೆಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಸೊ ಹೀಗಾಗಿ ಜೆನ್ಯುವಿನ್ ವಸ್ತುಗಳನ್ನ ಪ್ರಮೋಟ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಮತ್ತು ಅದರಿಂದ ಲಾಭ ಪಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ. ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಗಂಟೆ ಬಗ್ಗೆ ನಿಮ್ಮ ಅನುಭವಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.